ಇನ್ನು ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಹಿನ್ನಡೆ. ಸೊ 20,000 ಮತಗಳ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಮುನ್ನಡೆ ಹಿನ್ನಡೆ ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ವೋಟ್ ಶೇರ್ ಎಷ್ಟಾಗಿದೆ ಅನ್ನುವಂಥದ್ದು ಈ ಸಲ ತಮಿಳುನಾಡಲ್ಲಿ ಲೆಕ್ಕಾಚಾರಗಳಿದ್ದಿದ್ದು. ಸೊ 20,000 ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಣ್ಣಾಮಲೈ. ಒಂದು ಬಾರಿ ಮುನ್ನಡೆಯನ್ನು ಸಾಧಿಸಿದ್ರು, ಆಮೇಲೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 20,000 ದೊಡ್ಡ ಮಾರ್ಜಿನ್ ಏನಲ್ಲ ಲೋಕಸಭೆಯಲ್ಲಿ, ಕಾರಣ ಒಂದೊಂದು ರೌಂಡ್ಸಲ್ಲೂ ಕೂಡ ಇಮಿಡಿಯೇಟ್ ಆಗಿ ಅದನ್ನು ವಾಶ್ಔಟ್ ಮಾಡ್ಕೊಂಡು ಬರ್ಬೋದು. ಕೋಲಾರದ ನೋಡ್ತಾ ಇದ್ವಲ್ಲ ನಾವು, 70,000 ಮಾರ್ಜಿನಲ್ಲಿ ಇದ್ದಂಥವ್ರು 2,000 ಮಾರ್ಜಿನಕ್ಕೆ ಬಂದರು, ಆಮೇಲೆ ಒಳ್ಳೆ 45,000 ಮಾರ್ಜಿನಿಗೆ ಬಂದರು, ಗೆದ್ದರು ಅಲ್ಲಿ. ಸೊ ಹಾಗೆ ಅಣ್ಣಾಮಲೈಗೆ ಏನಾಗುತ್ತೆ ಅಲ್ಲಿ ಗೊತ್ತಿಲ್ಲ. ಫೈಟ್ ಅಂತೂ ಈ ಬಾರಿ ಅಣ್ಣಾಮಲೈ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಜೆಪಿ ಬೇರೂರೋಕ್ಕೆ ಕಾರಣವಾಗ್ತಾ ಇರೋ ತಮಿಳುನಾಡಲ್ಲಿ ಅಣ್ಣಾಮಲೈ ಅಷ್ಟು ವೋಟ್ಸ್ಗಳನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಸಾಧ್ಯ ಆಯ್ತಲ್ಲ ಬಿಜೆಪಿಗೆ ಅನ್ನುವಂಥ ಪರಿಸ್ಥಿತಿಗೆ ತುಂಬ ಎಫರ್ಟನ್ನು ಹಾಕಿದ್ರು ತಮಿಳುನಾಡಲ್ಲಿ. ಬಟ್ ಸೀಟ್ ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಫೈಟ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತಮಿಳುನಾಡಲ್ಲಿ. ಅವ್ರಿಗೆ ಬರಲೇಬೇಕು ಅನ್ನೋದು ಇರಲಿಲ್ಲ. ಬಟ್ ಲೆಕ್ಕಾಚಾರ ಅವರ ಪ್ರಕಾರ ಒಂದು 8ರಿಂದ 10 ಸೀಟ್ ಗೆಲ್ತೀವಿ ಅಂತ ಹೇಳಿ, ಅಷ್ಟೆಲ್ಲ ಬರೋದಿಲ್ಲ, 2ರಿಂದ 3 ಗೆಲ್ಬೋದು ಅಂತ ಲೆಕ್ಕಾಚಾರಗಳನ್ನು ಹಲವರು ಹಾಕ್ತಾ ಇದ್ರು ರಾಜಕೀಯ ವಿಶ್ಲೇಷಕರು. ಬರದೇ ಇದ್ರು ಕೂಡ ಡೆಫಿನೆಟ್ಲಿ ಅವ್ರ ವೋಟ್ ಶೇರ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಣ್ಣಾಮಲೈ ಒಂದು ಕಡೆ ಹೇಳ್ತಾ ಇದ್ರು ಕಾನ್ಫಿಡೆಂಟ್ ಅವರಿಗೆ, ಈ ಬಾರಿ ನಮ್ದು 20% 25% ವೋಟಿಂಗ್ ಶೇರ್ ಬರುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ಅದನ್ನು ನಂಬ್ತಾ ಇರಲಿಲ್ಲ. ಬಟ್ ಅಷ್ಟೇ ಪ್ರಮಾಣದಲ್ಲಿ ಆಗುತ್ತಾ ಗೊತ್ತಿಲ್ಲ. ಸೊ ಇನ್ನು UPಯಲ್ಲಿ SP ಪ್ಲಸ್ ಕಾಂಗ್ರೆಸ್ ಚಮತ್ಕಾರವನ್ನ ಮಾಡಿದೆ. ಉತ್ತರ ಪ್ರದೇಶದಲ್ಲಿ 43 ಸೀಟ್ಗಳಲ್ಲಿ ಈಗ ಇಂಡಿ ಒಕ್ಕೂಟ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. 36 ಸ್ಥಾನಗಳಲ್ಲಿ NDA ಲೀಡನ್ನು ಪಡ್ಕೊಂಡಿರೋದು. ಬಹಳ ದೊಡ್ಡ ಡ್ಯಾಮೇಜ್ ಉತ್ತರ ಪ್ರದೇಶದಲ್ಲೇ ಆಗಿರೋದು. 15 ಸ್ಥಾನಗಳಲ್ಲಿ 5,000 ಮತಗಳ ಅಂತರದಲ್ಲಿ ಈಗ ಫೈಟ್ ನಡೀತಾ ಇದೆ. 2 ಸೀಟ್ಗಳಲ್ಲಿ 500 ಮತದ ಅಂತರದ ಫೈಟ್ ನಡೀತಾ ಇದೆ. ಓಹೋ, ಟಗ್ ಆಫ್ ವಾರ್, ತುಂಬ ಟಗ್ ಆಫ್ ವಾರ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಉತ್ತರ ಪ್ರದೇಶ, ಬಿಹಾರ ಮತ್ತು ಈ ಭಾಗಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಿರುವಂಥ ಪರಿಸ್ಥಿತಿಗಳೇನು ಅಂತಂದರೆ, ಬಿಹಾರನೂ ಬಿಟ್ಬಿಡಿ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಈ 1 ಲಕ್ಷ ರೂಪಾಯಿ ವರ್ಕೌಟ್ ಆದಂಗೆ ಕಾಣಿಸುತ್ತೆ. ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಈ ಅಗ್ನಿವೀರ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ, ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ನಾನು ರಿಟೈರ್ಡ್ ಆರ್ಮಿ ಆಫೀಸರ್ಸ್ಗಳನ್ನೆಲ್ಲ ಮಾತನಾಡಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಅದು ಒಂಚೂರು ಡ್ಯಾಮೇಜ್ ಆದಂಗಿದೆ. ಕಾರಣ ಅಲ್ಲಿಂದ ಬಹು ಜನರು ಆರ್ಮಿಗೆ ಜಾಯ್ನ್ ಆಗುವಂಥವ್ರು ಇದ್ರು. ಸೊ ಹಾಗಾಗಿ ಅವ್ರಿಗೆಲ್ಲ ಈ 4 ವರ್ಷನ ಅನ್ನುವಂಥದ್ದು, ಅದು ನಿಜವಾಗಿಯೂ ಕೂಡ ಅದರ ಪರಿಕಲ್ಪನೆ ಏನು ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. 4 ವರ್ಷಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂತಂದಾಗ ಅದರ ಡ್ಯಾಮೇಜ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ.